UPSCಯ ವಿಶೇಷತೆ ಏನಂತ ಅಂದ್ರೆ ಅದು ತನ್ನನ್ನ ತಾನು ನಿಂತು ನೀರಾಗಿ ಇಟ್ಕೊಳ್ಳೋದಿಲ್ಲ. ಪ್ರತಿ ವರ್ಷ ಒಂದಲ್ಲ ಒಂದು ಬದಲಾವಣೆಯನ್ನು ತೆಗೆದುಕೊಂಡು ಬರ್ತಾ ಇರುತ್ತೆ. ಅದು ಪ್ರಶ್ನೆ ಪತ್ರಿಕೆಯಲ್ಲಾಗಿರ್ಬೋದು ಅಥವಾ ಈಗ ತೆಗೆದುಕೊಂಡು ಬಂದಿರುವಂತಹ ಕೆಡರ್ ಅಲೋಕೇಶನ್ ಆಗಿರ್ಬೋದು. ವಿದ್ಯಾರ್ಥಿಗಳೇ, ಇವತ್ತಿನ ವಿಡಿಯೋದಲ್ಲಿ UPSC ಹೊಸದಾಗಿ ತಂದಿರುವಂತಹ ಕೆಡರ್ ಅಲೋಕೇಶನ್ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನಾನು ಕೊಡ್ಲಿಕ್ಕೆ ನೀವು ಪ್ರಯತ್ನ ಪಡ್ತೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾನು ಕೆಲವೊಂದು ಮಾಹಿತಿನ ಹೇಳಬೇಕು. ನೀವೇನಾದ್ರೂ ನಿಮ್ಮ ಪ್ರತಿ ದಿನದ ಗುರಿಗಳನ್ನ ರೀಚ್ ಆಗೋಕ್ಕಾಗ್ತಾ ಇಲ್ಲ ಅಂತಂದ್ರೆ ಪಾಂಚಜನ್ಯ ಇಂದ ನಾವು ಡೈಲಿ ಪ್ಲಾನ್ ಅನ್ನು ಬಿಡುಗಡೆ ಮಾಡಿದ್ದೀವಿ. ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ಮತ್ತು ಕಮೆಂಟ್ ಸೆಕ್ಷನ್ ಕೊಟ್ಟಿರ್ತೀವಿ. ಬೈ ಮಾಡಿ ನಿಮ್ಮ ಟಾರ್ಗೆಟ್ಸ್ ಗಳನ್ನ ರೀಚ್ ಆಗ್ತಾ ಹೋಗ್ತೀರಿ. ದಿಸ್ ಬುಕ್ ವಿಲ್ ಚೇಂಜ್ ಯುವರ್ ಲೈಫ್. ನೀವು ಪರೀಕ್ಷೆನ ಬರೆದು ಪಾಸ್ ಆಗ್ತೀರಿ. ಪರೀಕ್ಷೆನ ಬರೆದು ಪಾಸ್ ಆದ್ಮೇಲೆ ಯಾವ ರಾಜ್ಯಕ್ಕೆ ಹೋಗಿ ನೀವು ಸೇವೆಯನ್ನು ಸಲ್ಲಿಸಬೇಕು ಅನ್ನೋದನ್ನ ಏನ್ ನಿರ್ಧಾರ ಮಾಡುತ್ತಲ್ಲ UPSC ಎಕ್ಸಾಮ್ ಆದ್ಮೇಲೆ, ಅದನ್ನ ಇಲ್ಲಿ ನಾವು ಸಿಂಪಲ್ ಆಗಿ ಕೆಡರ್ ಅಂತ ತಿಳ್ಕೊಳ್ಬಹುದು. ಸೊ ಭಾರತ ಸರ್ಕಾರ ಇಲ್ಲಿವರೆಗೂ ಒಂದು 5 ಝೋನ್ಗಳನ್ನಾಗಿ ವಿಭಾಗ ಮಾಡಿತ್ತು. ಆ ಝೋನ್ಗಳ ಆಧಾರದಲ್ಲಿ ಕೆಡರ್ ಅಲೋಕೇಶನ್ ಮಾಡಲಾಗ್ತಾ ಇತ್ತು. ಆದ್ರೆ ಇತ್ತೀಚೆಗೆ UPSC ಅದರಲ್ಲಿ ಸಂಪೂರ್ಣವಾದಂತಹ ಬದಲಾವಣೆಯನ್ನು ತೆಗೆದುಕೊಂಡು ಬಂದಿದೆ. ಬಹುಶಃ ಇದೇ ಕಾರಣಕ್ಕೆ UPSC ತನ್ನ 2026 ನೋಟಿಫಿಕೇಶನ್ ಕೂಡ ಲೇಟ್ ಮಾಡಿದೆ ಅಂತ ನಾವು ಹೇಳ್ಬಹುದು. ಏನ್ ಮಾಡಿದೆ? ಸಿಂಪಲ್ ಆಗಿ ನಾನು ಹೇಳ್ಬಿಡ್ತೀನಿ ನಿಮಗೆ. ನೋಡಿ, ಇದು ನಮ್ಮ ಭಾರತ ಅಂತ ನೀವು ಕನ್ಸಿಡರ್ ಮಾಡಿದ್ರೆ, ಸಿಂಪಲ್ ಆಗಿ ನಾವು ನಮ್ಮ ಭಾರತ ಅಂತ ನಾವು ಇದನ್ನ ಕನ್ಸಿಡರ್ ಮಾಡಿದ್ರೆ ಎಲ್ರಿಗೂ ಅವರವರ ರಾಜ್ಯಗಳೇ ಇಷ್ಟ, ಹೌದಲ್ವಾ? ಈಗ ಉದಾಹರಣೆಗೆ ಒಬ್ಬ ಕರ್ನಾಟಕದ ವಿದ್ಯಾರ್ಥಿಗೆ ನೀನು ಹೋಗಿ ಎಲ್ಲೋ ಜಮ್ಮು ಕಾಶ್ಮೀರಲ್ಲಿ ವರ್ಕ್ ಮಾಡೋ ಅಂದ್ರೆ ಅವನಿಗೆ ಯಾಕೆ ಇಷ್ಟ ಆಗುತ್ತೆ? ಮುಖ್ಯವಾಗಿ ನಮಗೆ ಬೇಕಾಗುವುದು ನಮ್ಮ ಸ್ವಂತ ರಾಜ್ಯ. ನಾನು ನಮ್ಮ ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿ ಆಗಬೇಕು, ನಾನು ನಮ್ಮ ಊರಿನವ್ರ ಮುಂದೆ ಇರಬೇಕು ಅಂತ ಕನಸಿರುತ್ತೆ, ಹೌದಲ್ವಾ? ಇದು ಬಹಳಷ್ಟು ಜನ ವಿದ್ಯಾರ್ಥಿಗಳಲ್ಲಿ ಇರುವಂತ ಒಂದು ಸಣ್ಣ ಕನಸು ಅಂತ ನಾವು ಹೇಳಬಹುದು. ಆದರೆ UPSC ಯಾವ ಥರ ಥಿಂಕ್ ಮಾಡುತ್ತೆ ಒಬ್ಬ ವಿದ್ಯಾರ್ಥಿಯನ್ನ ಅಥವಾ ಒಬ್ಬ IAS ಅಧಿಕಾರಿಯನ್ನ ಅಂತ ಅಂದರೆ, ಇವರು ಇಡೀ ದೇಶದ ಒಂದು ಸ್ಟೀಲ್ ಫ್ರೇಮ್ ಇದ್ದ ಹಾಗೆ. ಹಾಗಾಗಿ ಇವರು ಈ ರಾಜ್ಯದಲ್ಲಿ ಹುಟ್ಟಿದ್ದಾರೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಇವರು ಇದೇ ರಾಜ್ಯದಲ್ಲಿ ಕೆಲಸ ಮಾಡಬೇಕಂತ ಇಲ್ಲ ಅಂತ UPSC ಹೇಳುತ್ತೆ. ಈಗ ಉದಾಹರಣೆಗೆ ಕರ್ನಾಟಕದವರೊಬ್ಬರು ಅಸ್ಸಾಂನಲ್ಲಿ ವರ್ಕ್ ಮಾಡ್ಬೋದು, ಪಶ್ಚಿಮ ಬಂಗಾಳದಲ್ಲಿ ಹುಟ್ಟಿರುವಂಥ ಒಬ್ಬ ವ್ಯಕ್ತಿ ಕೇರಳದಲ್ಲಿ ಕೂಡ ಕೆಲಸ ಮಾಡ್ಬೋದು. ಹಾಗಾಗಿ ಏನು ಮಾಡುತ್ತೆ ಅಂದರೆ UPSC ದೇಶದ ಏಕತೆ ಮತ್ತು ಸಮಗ್ರತೆಯನ್ನ ಗಟ್ಟಿಯಾಗಿ ಇಡೋ ಕಾರಣಕ್ಕೆ ಈ ಥರ ಕೆಡರ್ ಅಲೋಕೇಶನ್ ಮಾಡುತ್ತೆ. ಏನು ಮಾಡಿದೆ ನಿಮ್ಗೆ ಸಿಂಪಲ್ ಆಗಿ ನಾನು ಹೇಳ್ಬಿಡ್ತೀನಿ. ಮೊದಲನೇದಾಗಿ ಈಗ ಒಂದು ಎಕ್ಸಾಂಪಲ್ ತೆಗೆದುಕೊಳ್ಳೋಣ. ಇದು ನಮ್ಮ ಕರ್ನಾಟಕ ಈ ಭಾಗದಲ್ಲಿ ಬರುತ್ತೆ. ಕರ್ನಾಟಕದಲ್ಲಿ ಹುಟ್ಟಿರುವಂತಹ ಒಬ್ಬ ಆಕಾಂಕ್ಷಿ ಕರ್ನಾಟಕದಲ್ಲೇ ಇದ್ದುಕೊಂಡು ಓದ್ಕೊಂಡು ಈತ IAS ಎಕ್ಸಾಮನ್ನು ಬರೆದಿದ್ದಾನೆ ಅನ್ಕೊಳ್ಳೋಣ. IAS ಎಕ್ಸಾಮನ್ನು ಬರೆಯುವಾಗ ಇಂಟರ್ವ್ಯೂ ಟೈಮ್ನಲ್ಲಿ ರಾಜ್ಯಗಳ ಪ್ರಿಫರೆನ್ಸನ್ನು ಕೊಡಬೇಕು. ನಾನು ಯಾವ ರಾಜ್ಯದಲ್ಲಿ ಕೆಲಸ ಮಾಡೋಕೆ ಇಷ್ಟಪಡ್ತೀನಿ. ಈಗ ಉದಾಹರಣೆಗೆ ಈತ ಕರ್ನಾಟಕದಲ್ಲೇ ಹುಟ್ಟಿದ್ದ, ಕರ್ನಾಟಕದಲ್ಲೇ ಕೆಲಸ ಮಾಡಬೇಕು ಅನ್ನುವಂಥ ಆಸೆ ಇದೆ ಇವನಿಗೆ ಅಂತಂದರೆ ಅದನ್ನು ಫಿಲ್ ಮಾಡುವಾಗ ಏನಂತ ಕನ್ಸಿಡರ್ ಆಗುತ್ತೆ ಅಂತ ಅಂದರೆ ಇನ್ಸೈಡರ್ ಅಂತ ಕನ್ಸಿಡರ್ ಆಗುತ್ತೆ. ಅಂದರೆ ಅದೇ ರಾಜ್ಯದವನು ಅಂತ. ಇಲ್ಲ ಉದಾಹರಣೆಗೆ ಯಾರೋ ಒಬ್ಬ ಉತ್ತರ ಪ್ರದೇಶದ ಒಬ್ಬ ಅಧಿಕಾರಿ, ಈತ ಹುಟ್ಟಿರೋದು ಉತ್ತರ ಪ್ರದೇಶದಲ್ಲಿ, ಕಲ್ತಿರೋದಲ್ಲಿ ಉತ್ತರ ಪ್ರದೇಶದ ಅಧಿಕಾರಿ, ಇವನಿಗೆ ಉತ್ತರ ಪ್ರದೇಶದಲ್ಲಿ ಅಧಿಕಾರಿ ಆಗೋಕೆ ಆಸಕ್ತಿ ಇಲ್ಲ. ಈತ ಕರ್ನಾಟಕವನ್ನು ನೋಡ್ತಾ ಇದ್ದಾನೆ, ನಾನು ಕರ್ನಾಟಕದಲ್ಲಿ ಅಧಿಕಾರಿ ಆಗಬೇಕು ಅಂತ ನೋಡ್ತಾ ಇದ್ದಾನೆ ಅಂತ ಅಂದರೆ ಇದನ್ನು ಏನಂತ ಕರೀತಾರೆ? ಇವನನ್ನು ಔಟ್ಸೈಡರ್ ಅಂತ ಕರೀತಾರೆ. ಕ್ಲಿಯರ್ ಆಯ್ತಾ? ಮೊದಲಾಗಿ ನಿಮಗೆ ಇನ್ಸೈಡರ್ ಅಂತ ಅಂದರೆ ನಾವು ಯಾವ ರಾಜ್ಯದಲ್ಲಿ ಹುಟ್ಟಿರ್ತೀವಿ ಅಲ್ಲೇ ಕೆಲಸ ಮಾಡಿರೋದನ್ನ ಇನ್ಸೈಡರು. ಔಟ್ಸೈಡರ್ ಅಂದರೆ ಒಂದು ರಾಜ್ಯದ ಮತ್ತೊಂದು ರಾಜ್ಯಕ್ಕೆ ಹೋಗಿ ಕೆಲಸ ಮಾಡೋದನ್ನು ಔಟ್ಸೈಡರ್ ಅಂತ ಕರೀತಾರೆ. ಇಷ್ಟು ಗೊತ್ತಿರಲಿ. UPSC ಏನು ಮಾಡಿದೆ? ಹಳೇದೆಲ್ಲ ಹೋಯ್ತು. ಹಳೇದ್ರ ಬಗ್ಗೆ ತಿಳ್ಕೊಂಡು ಕೂತ್ಕೊಂಡು ನಮಗೆ ಈಗ ಟೈಮ್ ವೇಸ್ಟ್ ಮಾಡೋದು ಅಗತ್ಯ ಇಲ್ಲ. ನಾನು ಶಾರ್ಟಾಗಿ ಸಿಂಪಲ್ ಆಗಿ ನಿಮ್ಗೆ ಹೇಳಕ್ಕೆ ಬಯಸ್ತೀನಿ. UPSC ಏನು ಮಾಡಿದೆ ಅಂತ ಅಂದರೆ ಒಟ್ಟು ನಮ್ಮ ದೇಶದ ರಾಜ್ಯಗಳನ್ನು ಇವತ್ತು 25 ಕೆಡರ್ಗಳಾಗಿ ವಿಂಗಡಣೆ ಮಾಡಿದೆ. ಆ 25 ಕೆಡರ್ಗಳನ್ನ ಮತ್ತೆ 4 ಗ್ರೂಪ್ಗಳಾಗಿ ವಿಂಗಡಣೆ ಮಾಡಿದೆ. ಮೊದಲನೇ ಗ್ರೂಪ್ನಲ್ಲಿ ಅಗ್ಮುಟ್, ಆಂಧ್ರ ಪ್ರದೇಶ, ಅಸ್ಸಾಂ, ಮೇಘಾಲಯ, ಬಿಹಾರ್ ಮತ್ತು ಛತ್ತೀಸ್ಗಢ ಬರುತ್ತೆ. ಅಂದರೆ ಅಲ್ಫಾಬೆಟಿಕಲ್ ಆರ್ಡರ್ನಲ್ಲಿ ಇವೆ, ಗೊತ್ತಿರಲಿ. A-B-C ವರೆಗೂ ಇಲ್ಲಿದೆ. ಗುಜರಾತ್, ಹರಿಯಾಣ, ಹಿಮಾಚಲ ಪ್ರದೇಶ, ಜಾರ್ಖಂಡ್, ಕರ್ನಾಟಕ, ಕೇರಳ, ಮಧ್ಯಪ್ರದೇಶ ಇದು ಗ್ರೂಪ್ 2 ನಲ್ಲಿ ಬರುತ್ತೆ. ಇನ್ನು ಗ್ರೂಪ್ 3 ನಲ್ಲಿ ಮಹಾರಾಷ್ಟ್ರ, ಮಣಿಪುರ, ನಾಗಾಲ್ಯಾಂಡ್, ಒಡಿಶಾ, ಪಂಜಾಬ್, ರಾಜಸ್ಥಾನ್, ಸಿಕ್ಕಿಂ, ತಮಿಳುನಾಡು. ಗ್ರೂಪ್ 4 ನಲ್ಲಿ ತೆಲಂಗಾಣ, ತ್ರಿಪುರ, ಉತ್ತರಾಖಂಡ, ಉತ್ತರ ಪ್ರದೇಶ, ವೆಸ್ಟ್ ಬೆಂಗಾಲ್. ಹೀಗೆ 4 ಗ್ರೂಪ್ಗಳನ್ನು UPSC ಮಾಡಿದೆ. ಏನು ಸರ್ ಇದರಿಂದ ಏನು ಅನುಕೂಲ, ಯಾವ ಥರ ಇದರಲ್ಲಿ UPSC ಮಾಡೋದಿದೆ ಅಂತ ಅಂದರೆ ನಾನು ಸಿಂಪಲ್ ಆಗಿ ಹೇಳ್ತೀನಿ ನಿಮಗೆ. ಅಗ್ಮೂಟ್ ಅನ್ನೋದು ನಿಮ್ಮ ಹೋಮ್ವರ್ಕು. ಕಮೆಂಟ್ ಸೆಕ್ಷನ್ ಬರೀಬೇಕು ನೀವು. ನನಗೆ ಅಗ್ಮೂಟ್ ಅಂದರೆ ಏನು, ಅದರಲ್ಲಿ ಯಾವ್ಯಾವ ರಾಜ್ಯಗಳು ಬರುತ್ತೆ ಅದೊಂದು ನಿಮ್ಮ ಹೋಮ್ವರ್ಕ್ ನಾನು ಕಮೆಂಟ್ ಸೆಕ್ಷನ್ ಬರೀರಿ, ಹೌದಲ್ವಾ? ನಾನು ನಿಮಗೋಸ್ಕರ ಇಷ್ಟೆಲ್ಲ ಕಂಟೆಂಟ್ ಮಾಡ್ಕೊಂಡು ಬಂದಿದ್ದೀನಿ, ನನಗೂ ಗೊತ್ತಾಗಲಿ ಏನಿದೆ ಅಂತ. ಸರಿ, ಈಗ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಏನಂತ ಎಕ್ಸಾಂಪಲ್ ತೊಗೊಳ್ಳೋಣ ಅಂತ ಅಂದರೆ ಸಿಂಪಲ್ ಆಗಿ ಈಗ ಉದಾಹರಣೆಗೆ ಪ್ರತಿ ವರ್ಷ ಪ್ರತಿಯೊಂದು ರಾಜ್ಯವೂ ಕೂಡ ತನ್ನ ರಾಜ್ಯದಲ್ಲಿ ವ್ಯಾಕೆನ್ಸಿ ಇರುವಂಥ ಪೋಸ್ಟ್ಗಳನ್ನ ಕಳಿಸ್ಕೊಡ್ಬೇಕು. ಉದಾಹರಣೆಗೆ IASದು ಎಲ್ಲ ರಾಜ್ಯಗಳು ಸೇರಿಸಿದ್ರೆ ಪ್ರತಿ ವರ್ಷ ಅಂದಾಜು 180 ಸೀಟ್ಗಳು ಬರುತ್ತೆ. ಇದೇ ಥರ IPSದು ಅಂದಾಜು 200 ಸೀಟ್ಗಳು. ಹೀಗೆ ಯಾವ್ಯಾವ ಡಿಪಾರ್ಟ್ಮೆಂಟಲ್ಲಿ ವೇಕೆನ್ಸಿಗಳಿದೆ ಅದರ ಲಿಸ್ಟನ್ನು ಕಳಿಸ್ಕೊಡ್ಬೇಕು. ಇದು ಮೊದಲನೇ ಕೆಲಸ, ರಾಜ್ಯಗಳು ಕಳಿಸ್ಕೊಡುತ್ತೆ. ಇದು ನಿಮಗೆ ಗೊತ್ತಿರೋದಿಲ್ಲ. ಎಕ್ಸಾಮ್ ಬರೆಯುವಾಗ ಯಾವ ರಾಜ್ಯದಲ್ಲಿ ಎಷ್ಟೆಷ್ಟು ಖಾಲಿ ಇದೆ ಅನ್ನೋದು ನಿಮ್ಗೆ ಗೊತ್ತಿರೋದಿಲ್ಲ, ನಿಮ್ಗೆ ಐಡಿಯಾ ಇರೋದಿಲ್ಲ. ಅದು ಬರೋದು ರಿಸಲ್ಟ್ ಬಂದ ಮೇಲೆ ಗೊತ್ತಿರಲಿ. ಮತ್ತೆ ಈಗ ಉದಾಹರಣೆಗೆ ಏನಂತ ತೆಗೆದುಕೊಳ್ಳೋಣ, ಒಂದು 180 ಜನ ಆಕಾಂಕ್ಷಿಗಳು
ಎಕ್ಸಾಮನ್ನು ಬರೆದಿದ್ದಾರೆ. ಇವರಲ್ಲಿ ನಾವು ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳೋಕೆ ಅನ್ರಿಸರ್ವ್ಡ್ ಕ್ಯಾಟಗರಿ ಅಥವಾ ಜನರಲ್ ಕ್ಯಾಟಗರಿ GM ಅಂತ ತೆಗೆದುಕೊಳ್ಳೋಣ. ಒಂದು 50 ಜನ IAS ಎಕ್ಸಾಮನ್ನು ಬರೆದ್ರು. ಸುಮಾರು ಲಕ್ಷಾಂತರ ಜನ ಬರೆದಿದ್ದಾರೆ. ಒಂದರಲ್ಲಿ 50 ಜನ ಟಾಪ್ 50 ರ್ಯಾಂಕನ್ನು ನಾವೀಗ ಕನ್ಸಿಡರ್ ಮಾಡ್ತಾ ಇದ್ದೀವಿ. ಇವರೆಲ್ಲರಿಗೂ ಕೂಡ IAS ಆಗುವಂಥ ಆಸೆನೇ ಇದೆ. ಎಲ್ಲರೂ IAS ಆಗಬೇಕು ಅಂದ್ಕೊಂಡಿದ್ದಾರೆ. ಈಗ ಅವ್ರಿಗೆ ರಾಜ್ಯಗಳ ಆಯ್ಕೆಯನ್ನು ನೋಡೋಣ ಯಾವ ಥರ ಮಾಡ್ತಾರೆ ಸಿಂಪಲ್ ಆಗಿ. ಈಗ ಉದಾಹರಣೆಗೆ ನಾವು ಇಲ್ಲಿ ಲಿಸ್ಟ್ ಮಾಡೋಣ. ರ್ಯಾಂಕ್ 1, ರ್ಯಾಂಕ್ 2, ರ್ಯಾಂಕ್ 3, ರ್ಯಾಂಕ್ 4, ರ್ಯಾಂಕ್ 5, ರ್ಯಾಂಕ್ 6 ಇದು ರ್ಯಾಂಕ್ ಲಿಸ್ಟು. ಆಮೇಲೆ ಅವನ ಪಕ್ಕದಲ್ಲಿ ಏನು ಬರೆದಿರ್ತಾರೆ, ಅವನ ಹೋಮ್, ಅವನು ಯಾವ ರಾಜ್ಯದವನು, ಅವನ ಹೋಮ್. ಇದು ನಾನು ಬರ್ಕೊಂಡಿದ್ದೀನಿ. ಸ್ವಲ್ಪ ಕನ್ಫ್ಯೂಸಿಂಗ್ ಇದೆ, ಬಟ್ ಸಿಂಪಲ್ ಇದೆ, ಏನು ಅಷ್ಟೇನು ಕಷ್ಟ ಇಲ್ಲ. ಇನ್ನು ಅಲಾಟ್ಮೆಂಟ್ ಅಂತ ನೋಡ್ತಾರೆ. ಉದಾಹರಣೆಗೆ ಮೊದಲನೇದಾಗಿ ಈತ ಒಬ್ಬ ಕರ್ನಾಟಕದವನಿದ್ದಾನೆ, ಫಸ್ಟ್ ರ್ಯಾಂಕ್ ಬಂದಿರೋನು. ಸೆಕೆಂಡ್ ರ್ಯಾಂಕ್ ಕೂಡ ಬಂದಿರೋನು ಕರ್ನಾಟಕದವನೇ ಇದ್ದಾನೆ. ಥರ್ಡ್ ರ್ಯಾಂಕ್ ಬಂದಿರೋನು ಯಾರೋ ಒಬ್ಬ ತಮಿಳ್ನಾಡವ್ರಿದ್ದಾನೆ ಅನ್ಕೊಳ್ರಿ, ತಮಿಳ್ನಾಡು. ಫೋರ್ತ್ ರ್ಯಾಂಕ್ ಬಂದಿರೋನು ಇದು ತೆಲಂಗಾಣ ಸ್ಟೇಟ್ನವನಿದ್ದಾನೆ. ಫಿಫ್ತ್ ರ್ಯಾಂಕ್ ಕೇರಳದವನಿದ್ದಾನೆ. ಸಿಕ್ಸ್ತ್ ರ್ಯಾಂಕ್ ಕೂಡ ಕೇರಳದವನೇ ಇದ್ದಾನೆ ಅನ್ಕೊಳ್ಳೋಣ. ಕೇರಳ KE ಅಂತ ಬರಿತೀನಿ ನಾನು, ಕರ್ನಾಟಕ KA ಅಂತ ಬರಿತೀನಿ. ಅರ್ಥ ಆಗ್ತಾ ಇದೆ ನಿಮಗೆ? ಸರಿ ನೋಡಿ, ಪ್ರತಿ ವರ್ಷ ನಾನೇನು ಹೇಳಿದೆ, ಈಗ ರಾಜ್ಯಗಳು ಲಿಸ್ಟ್ನ ಕಳಿಸ್ಕೊಡುತ್ತೆ. ಉದಾಹರಣೆಗೆ ಕರ್ನಾಟಕದಲ್ಲಿ ಈ ವರ್ಷ 3 ಸೀಟ್ಸ್ ಖಾಲಿ ಇದೆ ಅಂತ ಅಂದರೆ ಕೇಂದ್ರ ಸರ್ಕಾರದ ರೂಲ್ಸ್ ಪ್ರಕಾರ ಇದರಲ್ಲಿ ಏನು ಮಾಡ್ತಾರೆ ಅಂದರೆ 1/3 ಇನ್ಸೈಡರ್ಗೆ ಕೊಡ್ತಾರೆ, 2/3 ಔಟ್ಸೈಡರ್ಗೆ ಕೊಡ್ತಾರೆ. ಏನು 1/3 ಇನ್ಸೈಡರ್ ಅಂತ ಅಂದರೆ 3 ಜನ IAS ಅಧಿಕಾರಿಗಳಾಗುವಂಥ ಅಗತ್ಯತೆ ಇದೆ. ಕರ್ನಾಟಕಕ್ಕೆ 3 ಜನ IAS ಅಧಿಕಾರಿಗಳು ಬೇಕಾಗಿದ್ದಾರೆ ಅಂದರೆ ಅದರಲ್ಲಿ ಒಬ್ಬರು ಇನ್ಸೈಡರ್ ಬರ್ತಾರೆ, ಇಬ್ಬರು ಔಟ್ಸೈಡ್ ಅಂದರೆ ಹೊರ ರಾಜ್ಯದವ್ರು ಬರಬೇಕಾಗುತ್ತೆ. ಈ ಥರ ರೂಲ್ಸ್ ಇದೆ UPSC ಇದು. ಓಕೆ, ಈಗ ಉದಾಹರಣೆ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ. ಏನು, ಈಗ ಒಬ್ಬರು ನೀವೇ ಯಾವ ಒಬ್ಬ ಆಕಾಂಕ್ಷಿ IAS ಆದ್ರಿ. IAS ಆದ ತಕ್ಷಣ ನೀವೇನು ಮಾಡಿದ್ದೀರಿ, ಸೆಲೆಕ್ಷನ್ ಮಾಡ್ಕೊಂಡಿದ್ದೀರಿ. ನಿಮಗೆ ಫಸ್ಟ್ ಪ್ರಿಫರೆನ್ಸ್ ನೀವೇನು ಕೊಟ್ಟಿದ್ದೀರಿ, ಕರ್ನಾಟಕನೇ ಅಂತ ನೀವು ಆಯ್ಕೆ ಮಾಡ್ಕೊಂಡಿದ್ದೀರಿ. ಸೊ ಏನು ಮಾಡುತ್ತೆ UPSC ನಿಮಗೆ ಕರ್ನಾಟಕ ಅಲಾಟ್ಮೆಂಟ್ ಮಾಡಿ ಕೊಟ್ಬಿಡುತ್ತೆ. ಎಷ್ಟು ಸೀಟ್ ಖಾಲಿ ಇತ್ತು ಇನ್ಸೈಡರ್ಗೆ, ಇಲ್ಲಿ ಹೇಳಿದಿನಲ್ಲ ಒಂದೇ ಸೀಟ್ ಖಾಲಿ ಇತ್ತು, ನಿಮಗಿದು ಸಿಕ್ತು. ಈಗ ಎರಡನೇದವ್ನ ಜಾಗ ಬರುತ್ತೆ, ಎರಡನೇದವ್ನು ಬರ್ತಾನೆ, ಆಗ ಕೂತ್ಕೊಳ್ತಾನೆ ಆತ. ಪ್ರಿಫರೆನ್ಸ್ ತುಂಬುವಾಗ ಫಸ್ಟ್ ಕರ್ನಾಟಕ ಅಂತಾನೆ ಕೇಳಿದ್ದ, ಬಟ್ ಕರ್ನಾಟಕ ಅವನಿಗೆ ಸಿಗೋದಿಲ್ಲ. ಯಾಕೆ ಹೇಳ್ರಿ, ಅವನೀಗ ಕರ್ನಾಟಕದವನಲ್ಲಿ ಎಷ್ಟು ಜನರಿಗೆ ಕೊಡಬೇಕಾಗ್ತಾ ಇತ್ತು ಸೀಟ್ಗಳನ್ನು, ಒಬ್ರಿಗೆ ಮಾತ್ರ. ಮೂರು ಸೀಟ್ ಖಾಲಿ ಇದೆ IASನಲ್ಲಿ, ಬಟ್ ಒಬ್ರಿಗೆ ಮಾತ್ರ ಕೊಡಲಾಗ್ತಾ ಇದೆ. ಯಾಕೆ, ಈತ ಕರ್ನಾಟಕದವನೇ ಇದ್ದಾನೆ, ಇನ್ಸೈಡರ್ ಈತ. ಸೊ ಇವನಿಗೆ ಕೊಡಲ್ಲ, ಅದನ್ನು ಇವನು ಹೊರಗಡೆ ಕಳಿಸಲಾಗುತ್ತೆ ಬೇರೆ ರಾಜ್ಯಕ್ಕೆ. ಈಗ ಮತ್ತೊಬ್ಬ ಬನ್ರಿ ತಮಿಳ್ನಾಡಿನವನು, ಇವನಿಗೆ ಕರ್ನಾಟಕ ಬೇಕಾಗಿದೆ. ಸೊ ಇಲ್ಲಿ ಇನ್ನೂ 2 ಸೀಟ್ ಖಾಲಿ ಇದೆ ಅಲ್ವಾ ಔಟ್ಸೈಡರ್ಗಳಿಗೆ. ಇವರು ತಮಿಳ್ನಾಡವನು ಔಟ್ಸೈಡರ್ ಅಲ್ವಾ, ಇವನಿಗೆ ಸಿಗುತ್ತದು. ಇನ್ನು ಕೇರಳದವನು ಮಾಡಿದ್ದ, ಕೇರಳದಲ್ಲಿ ಕೂಡ ಒಂದು ಇನ್ಸೈಡರ್ ಪೋಸ್ಟೇ ಖಾಲಿ ಇಲ್ಲ ಅನ್ಕೊಳ್ರಿ. ಕೇರಳದಲ್ಲಿ ಒಂದು 2 ಸೀಟ್ ಖಾಲಿ ಇದೆ, ಬಟ್ 2 ಕೂಡ ಔಟ್ಸೈಡರ್ಗಳೇ ಇದೆ ಅನ್ಕೊಳ್ಳೋಣ. ಒಂದು ರೂಲ್ಸ್ ಆ ಥರ ಒಂದೊಂದು ಸಾರಿ ಇರುತ್ತೆ. ಆವಾಗ ಕೇರಳದಲ್ಲಿ ಸೀಟ್ ಖಾಲಿ ಇಲ್ಲ ಅಂದರೆ ಸಿಗೋದೇ ಇಲ್ಲ, ಹೊರ ರಾಜ್ಯಕ್ಕೆ ಹೋಗ್ಬೇಕು ಅವರು. ಈ ಥರ ಆಗುತ್ತೆ. ಒಬ್ಬೊಬ್ರು ಎಷ್ಟೋ ಟಾಪ್ 2 ರ್ಯಾಂಕ್ ಬಂದಿರೋರು ಒಂದೊಂದು ಸಾರಿ ಹೋಮ್ ಕ್ಯಾಟರ್ ಸಿಕ್ಕಿಲ್ಲ. ಕ್ಲಿಯರ್ ಆಯ್ತಾ ನಿಮಗೆ? ಸರಿ ಸರ್, ಈಗ ನಾನು ಫಸ್ಟ್ ಪ್ರಿಫರೆನ್ಸ್ ಕರ್ನಾಟಕ ಕೊಟ್ಟಿದ್ದೆ, ನನಗೆ ಸಿಗಲಿಲ್ಲ, ಒಪ್ಕೊಳ್ತೀನಿ. ನಾನು ಸೆಕೆಂಡ್ ಪ್ರಿಫರೆನ್ಸ್ ಮತ್ತೊಂದು ರಾಜ್ಯ ಕೊಡ್ತೀನಲ್ಲ, ಅಲ್ಲಾದರೂ ನನಗೆ ಸಿಗಬೇಕಲ್ಲ. ಇದು ಹಿಂದಿನ ಕಾಲದಲ್ಲಿ ಇತ್ತಿದ್ದು ಹೇಗಿತ್ತು, ಉದಾಹರಣೆ ನೀವು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಏನು ಮಾಡ್ತಾಯಿದ್ರು ಗೊತ್ತಾ, ಮೊದಲೇ ಅಂದರೆ ಒಂದು 10-15 ವರ್ಷದ ಹಿಂದೆ ಈ DK ರವಿ ಅವರು, ರವಿಚಂದ್ರನ್ ಅವರವರು, ರೋಹಿಣಿ ಸಿಂಧೂರ ಮೇಡಮ್, ಅನಾಮಲ ಇವರೆಲ್ಲ ಇದರಲ್ಲಿ ಏನು ಮಾಡ್ತಾಯಿದ್ರು, ಫಸ್ಟ್ ಪ್ರಿಫರೆನ್ಸ್ ಹೋಮ್ ಕ್ಯಾಟರ್ಗೆ ಕೊಡ್ತಾಯಿದ್ರು, ಸೆಕೆಂಡ್ ಪ್ರಿಫರೆನ್ಸ್ ಪಕ್ಕದಲ್ಲಿರುವಂಥ ರಾಜ್ಯಕ್ಕೆ ಕೊಡ್ತಾಯಿದ್ರು. ಸೊ UPSC ಇದನ್ನು ಸ್ಟಾಪ್ ಮಾಡೋಕೆ ಏನು ಮಾಡ್ತು ಅಂದರೆ ಝೋನ್ಗಳನ್ನ ತೊಗೊಂಡು ಬಂತು. ಈಗ ಝೋನ್ಗಳು ಕೂಡ ಇವ್ರು ಕೆಲವೊಂದು ಟ್ರಿಕ್ಸನ್ನು ಯೂಸ್ ಮಾಡ್ತಾ ಇದ್ದಾರೆ. ವಿದ್ಯಾರ್ಥಿಗಳನ್ನ ಇವ್ರನ್ನ ಬಿಡೋದು ಬೇಡ ಅಂತ ಹೇಳಿ ಏನು ಮಾಡಿದೆ ಅಂತ ಅಂದರೆ ಈ ಥರ ಗ್ರೂಪ್ ಮಾಡಿದೆ. ಇಲ್ಲೇನು ಮಾಡುತ್ತೆ ಹೇಳ್ತೀನಿ ನಾನು ನಿಮಗೆ. ನೋಡಿ, ಫಸ್ಟ್ ರ್ಯಾಂಕ್ನವನಿಗೆ ನಮ್ಮ ಚಾರ್ಟ್ನಲ್ಲಿ ಕರ್ನಾಟಕದವನೇ ಇದ್ದ, ಕರ್ನಾಟಕದಲ್ಲಿ ಇನ್ಸೈಡರ್ ಒಂದು ಪೋಸ್ಟ್ ಖಾಲಿ ಇತ್ತು, ಸೊ ಕರ್ನಾಟಕ ಅವನಿಗೆ ಸಿಕ್ತಲ್ವಾ. ಇನ್ನು ಸೆಕೆಂಡ್ ರ್ಯಾಂಕ್ನವನು ಕರ್ನಾಟಕದವನೇ ಇದ್ದಾನೆ, ಅವನು ಫಸ್ಟ್ ಪ್ರಿಫರೆನ್ಸ್ ಕರ್ನಾಟಕನೇ ಕೊಟ್ಟಿದ್ದ, ಬಟ್ ಅವನಿಗೆ ಸಿಗ್ತಾ ಇಲ್ಲ. ಯಾಕಂದರೆ ಆತ ಇನ್ಸೈಡರ್ ಆಗ್ತಾ ಇರೋದ್ರಿಂದ UPSC ಅವನು ಕೊಡಲ್ಲ. ನೆಕ್ಸ್ಟ್ ಏನು ಮಾಡ್ತಾರೆ, ಅವನು ಪ್ರಿಫರೆನ್ಸ್ ಎಲ್ಲ ನೋಡಲ್ಲ, ಇಲ್ಲಿ ಡೈರೆಕ್ಟ್ ಇದ್ರ ಪ್ರಕಾರ ಹೋಗೋದು. ಈ ಚಾರ್ಟ್ ಪ್ರಕಾರ, ಈ ಚಾರ್ಟಲ್ಲಿ ಏನಿದೆ ನೋಡಿ, ಅಗ್ಮೂಟಲ್ಲಿ ನೋಡ್ತಾರೆ. ಅಗ್ಮೂಟಲ್ಲಿ ಏನು ಚೆಕ್ ಮಾಡ್ತಾರೆ, ಔಟ್ಸೈಡರ್ ವೇಕೆನ್ಸಿ ಇದೆಯಾ, ಎಸ್. ಅಗ್ಮೂಟಲ್ಲಿ ಉದಾಹರಣೆ ಜಮ್ಮು ಕಾಶ್ಮೀರ ಎಲ್ಲ ಬರುತ್ತೆ ಇದರಲ್ಲಿ. ಓಕೆ, ವೇಕೆನ್ಸಿ ಇತ್ತು ಅನ್ಕೊಳ್ಳಿ, ಎಸ್ ಅಲ್ಲಿ ಹಾಕಿಬಿಡ್ತಾರೆ. ಅಥವಾ ಯೂನಿಯನ್ ಟೆರಿಟರಿಗಳಿರುತ್ತೆ, ಪಾಂಡಿಚೇರಿ ಇರ್ಬೋದು, ಚಂಡೀಗಢ ಇರ್ಬೋದು, ವೇಕೆನ್ಸಿ ಇತ್ತು ಅಲ್ಲಿ ಹಾಕಿಬಿಡ್ತಾರೆ ಅವನು. ಸೊ ಸೆಕೆಂಡ್ ರ್ಯಾಂಕ್ ಬಂದಿರೋನು ಪಾಪ ಅಷ್ಟೆಲ್ಲ ಕಷ್ಟಪಟ್ಟು 2ನೇ ರ್ಯಾಂಕ್ ಬಂದರೂ ಕೂಡ ಅವನಿಗೆ ಅವನ ಸ್ವಂತ ರಾಜ್ಯನೂ ಸಿಗಲ್ಲ, ಅಥವಾ ಅವನು ಆಯ್ಕೆ ಮಾಡಿಕೊಂಡಿರುವಂಥ ರಾಜ್ಯನೂ ಸಿಗಲ್ಲ. ಈ ಅಲ್ಪಾಬೆಟಿಕಲ್ ಆರ್ಡರ್ನಲ್ಲಿ ಯಾವ್ದು ಸಿಗುತ್ತೋ ಅವ್ನಿಗೆ ಬಿಟ್ಟಿರೋದು. ಸೊ ಇಲ್ಲಿಷ್ಟೇ ನಾನು ಕ್ಲಿಯರಾಗಿ ನಿಮ್ಗೆ ಹೇಳಬೇಕು ಅಂದರೆ, ನೀವೆಷ್ಟೇ ಕಷ್ಟಪಟ್ಟು ನೀವೆಷ್ಟೇ ಹಾರ್ಡ್ ವರ್ಕ್ ಮಾಡಿದರೂ ಕೂಡ ನಿಮಗೆ ಯಾವ ರಾಜ್ಯ ಸಿಗುತ್ತನ್ನೋ ಗ್ಯಾರಂಟಿ ಇರಲ್ಲ. ಕಂಪ್ಲೀಟ್ಲಿ ಇಟ್ ಈಸ್ ಬೇಸ್ಡ್ ಆನ್ ಯುವರ್ ಲಕ್. ಸೊ ನೀವು ದೇವ್ರ ಪ್ರಾರ್ಥನೆ ಮಾಡ್ಕೊಳ್ಳಿ. ಆಮೇಲೆ ಇನ್ನೂ ಒಂದು ಕೆಲವೊಂದು ಟ್ರಿಕ್ಸ್ ಕೊನೆಗೆ ಹೇಳ್ತೀನಿ ನಾನು, ಸೂಕ್ಷ್ಮ ಕೇಳಿ ಇದನ್ನು ಪೂರ್ತಿ ವಿಡಿಯೋ ಮುಗಿಯೋರು ನಿಮ್ಗೆ ಐಡಿಯಾ ಸಿಗುತ್ತೆ ನಾನು ಏನು ಹೇಳ್ತೀನಿ ಅದನ್ನು. ನಿಮಗೂ ಗೊತ್ತಿರುತ್ತೆ, ಕೆಲವೊಬ್ಬರಿಗೆ ಕಮೆಂಟ್ ಕೂಡ ಮಾಡ್ತೀರಿ. ಸರಿ, ಈಗ 2ನೇದವನಿಗೆ ಅದು ಸಿಗ್ತಾ. ಇನ್ನು 3ನೇದವನು ನೋಡಿ ಏನು ಬಯಸಿದ್ದ ಆತ, ತಮಿಳ್ನಾಡವನು ಕರ್ನಾಟಕ ಬಯಸಿದ್ದ. ಸೊ ಕರ್ನಾಟಕ ಅವನಿಗೆ ವೇಕೆನ್ಸಿ ಇತ್ತು, ಔಟ್ಸೈಡರ್ ಸಿಕ್ತ ಅವನಿಗೆ. ಓಕೆ, ಹೋಯಿತು. ನೆಕ್ಸ್ಟ್ ತೆಲಂಗಾಣ ಸ್ಟೇಟ್ದವನು, ಇವನಿಗೆ ಅವ್ನು ಯಾವ್ದು ಬಯಸಿದ ಅನ್ನೋದು ಸಿಗುತ್ತೆ ವೇಕೆನ್ಸಿ ಇದ್ದರೆ. ಇಲ್ಲ ಅಂದರೆ ಈ ಆಂಧ್ರ ಪ್ರದೇಶದಲ್ಲಿ ನೋಡ್ತಾರೆ, ಔಟ್ಸೈಡರ್ ಚೆಕ್ ಮಾಡ್ತಾರೆ. ತೆಲಂಗಾಣ ಸ್ಟೇಟ್ದವನು ಔಟ್ಸೈಡರ್ ಆಗ್ತಾನೆ, ಹಾಕಿಬಿಡ್ತಾರೆ ಇಲ್ಲಿ. ನೆಕ್ಸ್ಟ್
ರ್ಯಾಂಕ್ ನಂಬರ್ 5ನವನು ಕೇರಳದವನು. ಸೊ ಇವನಿಗೆ ಕೇರಳದಲ್ಲಿ ಖಾಲಿ ಇಲ್ಲ, ಸೊ ಹಾಗಾಗಿ ಇವ್ನು ತೊಗೊಂಡು ಬರ್ತಾರೆ, ಇಲ್ಲಿ ಕಳಿಸ್ಬಿಡ್ತಾರೆ ಅಸ್ಸಾಂನಲ್ಲಿ. ಸೊ ಆಮೇಲೆ ನೆಕ್ಸ್ಟ್ ಈ ಕೇರಳದವನು ಇನ್ನೊಬ್ಬನಿದ್ದಲ್ಲ ರ್ಯಾಂಕ್ ನಂಬರ್ 6, ಇವನಿಗೆ ಬಿಹಾರ. ಈ ಥರ UPSCನೇ ಸೆಲೆಕ್ಟ್ ಮಾಡಿ ಕೊಟ್ಬಿಡುತ್ತೆ ನಿಮ್ಗೆ ಯಾವ ರಾಜ್ಯಕ್ಕೆ ಹೋಗ್ಬೇಕು ಅನ್ನೋದನ್ನು. ನೆಕ್ಸ್ಟ್ ಅವ್ನು ಮತ್ತೆ ಈ ಥರ ಒಂದು ರೌಂಡ್ ಎಲ್ಲ ಆಗುತ್ತೆ ಈ ಥರ, ಮತ್ತು ಬಿಗಿನಿಂಗ್ನಿಂದ ಮತ್ತೆ ಈ ಥರ ಬರ್ತಾರೆ. ಸೊ ಹೀಗೆ ಸೀರಿಯಲ್ ವೈಸಲ್ಲಿ ಹೋಗುತ್ತೆ. ಅರ್ಥ ಆಗ್ತಾ ಇದೆ? ಸಿಂಪಲ್ ಆಗಿ ಇಷ್ಟೇ ನೆನ್ಪಿಟ್ಕೊಳ್ಳಿ. ಇದ್ರ ಬಗ್ಗೆ ಇನ್ನೂ ಡೀಟೇಲ್ ಆಗಿ ನಿಮಗೆ ಎಕ್ಸಾಮ್ ಫಾರ್ಮ್ ಫಿಲ್ ಮಾಡ್ತಿರ್ತಿರಲ್ಲ, ಅವಾಗ ಡೀಪಾಗಿ ಸ್ಟಡಿ ಮಾಡ್ಕೊಂಡು ಫಿಲ್ ಮಾಡಿ. ಈಗ ಸದ್ಯಕ್ಕೆ ಜಾಸ್ತಿ ಅದರ ಬಗ್ಗೆ ನಾವು ತಿಳ್ಕೊಳ್ಳೋ ಅಗತ್ಯ ಇಲ್ಲ. ಕ್ಲಿಯರ್ ಆಯಿತಾ? ಇನ್ಸೈಡರ್ ಅಂದರೆ ಯಾರು, ಔಟ್ಸೈಡರ್ ಅಂದರೆ ಯಾರು, ನಿಮಗೆ ಅಷ್ಟು ಗೊತ್ತಿರಬೇಕು. ಸೊ ಹೀಗೆ UPSC ನಿಮಗೆ ಅಲಾಟ್ಮೆಂಟ್ ಮಾಡಿ ಕೊಡುತ್ತೆ. ಸರ್ ಹಾಗಾದರೆ ಎಲ್ರಿಗೂ ಇದೇ ಥರನ UPSC ಇಷ್ಟೊಂದು ಸ್ಟ್ರಿಕ್ಟ್ ಆಗಿಬಿಡ್ತಾ ಅಂತ ಅಂದ್ಕೊಳ್ಳೋ ಅಗತ್ಯ ಇಲ್ಲ. ಯಾರು PW ಇರ್ತಾರಲ್ಲ, ಫಿಸಿಕಲಿ ಡಿಸೇಬಲ್ಡ್, ವಿಶೇಷಚೇತನರು, ಅವರಿಗೆ ಕೆಲವೊಂದು ವಿಶೇಷ ಸವಲತ್ತನ್ನು UPSC ಕೊಟ್ಟಿದೆ. ಒಂದು ಇನ್ಸೈಡರು, ಅವ್ರ ರಾಜ್ಯದಲ್ಲೇ ಖಾಲಿ ಇದ್ದರೆ ಅವ್ರಿಗೆ ಸೀಟನ್ನು ಮಾಡಿಕೊಡ್ಬೇಕು. ಇನ್ನೊಂದು ಏನಂತ ಅಂದರೆ ಅವ್ರಿಗೆ ವಿಶೇಷವಾದಂಥ ಪೋಸ್ಟನ್ನು ಕೂಡ ಪಕ್ಕದ ರಾಜ್ಯದಲ್ಲಿ ಅಂದರೆ ಆದಷ್ಟು ಸಮೀಪ ಇರುವಂಥ ರಾಜ್ಯವನ್ನು ಕೊಡ್ತಾರೆ ಅವರಿಗೆ, PW ಅವರಿಗೆ. ಅದೊಂದು ಅವಕಾಶವನ್ನು ಮಾಡಿಕೊಡ್ತಾ ಇದೆ UPSC. ಇನ್ನು ಈ ಗ್ರೂಪ್ಗಳು ಕೂಡ ಈಗೇನು ಹೇಳಿದ್ನಲ್ಲ ನಾನು, ಈ ಗ್ರೂಪ್ಸ್ ಕೂಡ ಸೇಮ್ ಆಗಿರೋದಿಲ್ಲ, ಪ್ರತಿ ವರ್ಷ ರ್ಯಾಂಡಮ್ ಆಗಿ ಚೇಂಜ್ ಆಗ್ತಾ ಇರುತ್ತೆ. ಸಂಪೂರ್ಣವಾಗಿ ರ್ಯಾಂಡಮ್ ಇಟ್ಟುಬಿಡ್ತಾರೆ. ಅಂದರೆ ನೀವು ಎಷ್ಟೇ ಟೆಕ್ನಿಕ್ಸ್ ಯೂಸ್ ಮಾಡಿದರೂ ಕೂಡ ನೀವು ಬಯಸಿರುವಂಥ ಜಿಲ್ಲೆ ನಿಮ್ಮ ರಾಜ್ಯ ಸಿಗೋದಿಲ್ಲ. ಯಾಕೆ ಈ ಥರ ಮಾಡಿದೆ UPSCಗೆ ಅಂತಲೇ ಕೆಟ್ಟಿದೆ ಅನ್ಲಿಕ್ಕೆ ಹೋಗಬೇಡಿ. ದೇಶವನ್ನು ಒಗ್ಗಟ್ಟಾಗಿಡೋಕೆ, ಕರ್ನಾಟಕದವರೊಬ್ಬರು ಅಸ್ಸಾಂ ಮಣಿಪುರ ಭಾಗದಲ್ಲಿ ಕೂಡ ಅರ್ಥ ಮಾಡ್ಕೊಳ್ಳೋಕೆ, ಆ ಭಾಗದವರೊಬ್ಬರು ಕೇರಳ ಹೇಗಿದೆ ಅಂತ ಅರ್ಥ ಮಾಡ್ಕೊಳ್ಳೋಕೆ. ಸೊ ಈ ಥರ UPSC ಮಾಡಿದೆ. ಇಲ್ಲಾಂದ್ರೆ ಏನಾಗ್ತಾ ಇತ್ತು ಗೊತ್ತಾ, ಮ್ಯಾಕ್ಸಿಮಮ್ ಜನ ಭಾರತದಲ್ಲಿ IPS ಆಗಿರೋರೆಲ್ಲರೂ ತಮಿಳ್ನಾಡು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ರು, IAS ಆಗಿರೋರೆಲ್ಲರೂ ಕೂಡ ಕರ್ನಾಟಕ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ರು. ಯಾಕಂದರೆ ತುಂಬ ಚೆನ್ನಾಗಿರೋ ರಾಜ್ಯಗಳಿವು, ಆಡಳಿತ ನಡೆಸೋ ಕಂಫರ್ಟೇಬಲ್ ಇದೆ ಅಂತ. ಇದರ ಅರ್ಥ ಏನಾಗ್ತಾ ಇತ್ತು ಅಂದರೆ ಒಳ್ಳೆ ಅಧಿಕಾರಿಗಳು ಇಲ್ಲೇ ಮಾತ್ರ ಬರ್ತಾ ಇದ್ರು, ಇನ್ನು ಬೇರೆ ರಾಜ್ಯಗಳು ಹಿಂದೆ ಉಳಿತಾ ಇದ್ವು. ಅದನ್ನು ನಿಲ್ಲಿಸೋಕೆ UPSC ಈ ಒಂದು ಟೆಕ್ನಿಕನ್ನು ತೆಗೆದುಕೊಂಡು ಬಂದಿದೆ. ಇದಿಷ್ಟು ಬಿಟ್ಟು ಮತ್ತೆ ಜಾಸ್ತಿ ಏನು ಅಂಶ ಇಲ್ಲ ಇದರಲ್ಲಿ. ಹಾಗಾದರೆ ಏನು ಸರಿ, ಇದರಿಂದ ಪರಿಹಾರ ಏನು ನಮಗೆ ಅಂತ ಅಂದರೆ ಏನೂ ಇಲ್ಲ. ನೀವೇನಾದರೂ ಉದಾಹರಣೆಗೆ ನೀವು ಕರ್ನಾಟಕದವರು ಇದ್ದೀರಿ, ನಿಮಗೆ ಮಣಿಪುರ ಸಿಕ್ಕಿದೆ ಅಂದ್ಕೊಳ್ಳೋಣ. ಓಕೆ, ಯಾರೋ ಒಬ್ಬರು ಲೇಡಿ ಮಹಿಳೆಗೆ ಕರ್ನಾಟಕ ಸಿಕ್ಕಿದೆ ಅಂದ್ಕೊಳ್ಳೋಣ. ಸೊ ನೀವೇನಾದ್ರು ಅವ್ರನ್ನ ಮದುವೆ ಆದರೆ, ಅದು ಪ್ರೇಮ ವಿವಾಹ ಇರ್ಬೋದು ಅಥವಾ ಅರೇಂಜ್ ಮ್ಯಾರೇಜ್ ಆಗ್ಬೋದು, ನಿಮಗೇನು ಮಾಡ್ತಾರೆ, ನಿಮ್ಮ ಕೆಡರಿಗೆ ಕಳಿಸ್ಕೊಡ್ತಾರೆ. ನಿಮ್ಮಿಬ್ಬರನ್ನು ಕೇಳ್ತಾರೆ ಎಲ್ಲಿ ಹಾಕೋಣ ಅಂತ ಹೇಳಿ. ಸೊ ಸಾಧ್ಯ ಆದಷ್ಟು ದಂಪತಿಗಳನ್ನ ಒಂದೇ ರಾಜ್ಯದಲ್ಲಿ ಇಡುವಂಥ ಕೆಲಸ ಮಾಡುತ್ತೆ ಕೇಂದ್ರ ಸರ್ಕಾರ. ಸೊ ಈ ಥರ ಒಂದು ಅವಕಾಶ ಉಳಿದಿದೆ, ಕೊನೆಯ ಅವಕಾಶ ಇದು. ಮದುವೆಯಾಗಿ ನೀವು ಏನು ಮಾಡ್ಬೋದು, ಆಯಾ ರಾಜ್ಯಗಳಲ್ಲಿ ಇರಬಹುದು. ಮತ್ತು ಇದು ಮಾಡೆಲ್ ಏನಾದರೂ ಚೇಂಜ್ ಆಗಿದೆ ಅಂತ ನೋಡಬೇಕಷ್ಟೇ. ಇಷ್ಟು ಬಿಟ್ಟರೆ ಮತ್ತೇನು ಇದರಲ್ಲಿ ಚೇಂಜಸ್ ಜಾಸ್ತಿ ಇಲ್ಲ. ಕೂಲಾಗಿರಿ, ತಲೆ ಕೆಡ್ಸ್ಕೊಳ್ಳೋಕೆ ಹೋಗಬೇಡಿ ಜಾಸ್ತಿ. ನಮ್ಮ UPSC ಪಾತ್ನಲ್ಲೇ ನಮ್ಗೆ ಅತ್ಯಂತ ಡಿಫಿಕಲ್ಟ್ ಆಗಿರೋದು ಅಂತಂದರೆ ಪ್ರಿಲಿಮ್ಸ್, ಹೌದಲ್ವಾ? ನಾನು ಪದೇ ಹೇಳ್ತಾ ಇರ್ತೀನಿ. ಆಮೇಲೆ ಮೇನ್ಸು, ಆಮೇಲೆ ಇಂಟರ್ವ್ಯೂ. ಮತ್ತು ಯಾವ ಥರ ಇರುತ್ತೆ ಅಂದರೆ ಇವತ್ತಿನ ಕಾಲದಲ್ಲಿ ನೀವು IAS ಅಧಿಕಾರಿ ಇದ್ದೀರಿ ಅಂದರೆ ಇಡೀ ದೇಶ ತುಂಬ ನಿಮ್ಗೆ ಅಷ್ಟೇ ಗೌರವ ಇರುತ್ತೆ. ಇನ್ನೊಂದು ವಿಚಾರ ನೀವೇ ನೆನ್ಪು ಮಾಡ್ಕೊಳ್ಬೇಕು. ಏನಂತ ಅಂದರೆ, ನೀವೇನು ಗಡಿ ಕಾಯುವಂಥ ಸೈನಿಕರ ಥರ ಹೋಗಿ ಬಿಸಿಲಲ್ಲಿ ಮಳೆಯಲ್ಲಿ ನಿಂತ್ಕೊಳ್ಳೋದಿಲ್ಲ. ನೀವು ಹೇಗಿದ್ರೂ ಆಫೀಸ್ಗಳಲ್ಲೇ ಇರ್ತೀರಿ, ಹೌದಲ್ವಾ? ಸೊ ಅವ್ರ ಮನೆ ಬಿಟ್ಟು ಎಲ್ಲೋ ಪಾಪ ಇದ್ಕೊಂಡು ಕೆಲಸ ಮಾಡ್ತಿರ್ತಾರೆ ಗಡಿನಲ್ಲಿ, ಜಮ್ಮುನಲ್ಲೆಲ್ಲ ಸೈನಿಕರು. ನೀವು ಆಫೀಸಲ್ಲಿ ಇರ್ತೀರಿ, ಯಾವ ರಾಜ್ಯ ಆದರೆ ಏನು, ಚೆನ್ನಾಗಿ ಕೆಲಸ ಮಾಡಿ ನೆಮ್ಮದಿಯಿಂದ ಜನರನ್ನು ನೆಮ್ಮದಿ ಇಡೋ ಥರ ಆಡಳಿತ ಕೊಟ್ಟರೆ ಸಾಕಾಗುತ್ತೆ. ಓಕೆ, ಮತ್ತು ನೀವೆಲ್ಲ ಇದ್ಕೊಂಡು ಇವತ್ತಿನ ಕಾಲದಲ್ಲಿ ಕೆಲಸ ಮಾಡ್ಬೋದು. ಇವತ್ತೇನ್ರಿ ಫ್ಲೈಟ್ಗಳಲ್ಲಿ ಬೆಳಗಾವಿಯಿಂದ ದಿಲ್ಲಿಗೆ 2.5 ಗಂಟೆಲಿ ಹೋಗ್ಬೋದು. ಎಲ್ಲಿಂದ ಎಲ್ಲಿ ಬೇಕಾದ್ರೂ ಹೋಗಿ ಬರ್ಬೋದು, ಏನೂ ಸಮಸ್ಯೆ ಇಲ್ಲ ನಿಮಗೆ. ಎವ್ರಿಥಿಂಗ್ ಈಸ್ ಅವೈಲೇಬಲ್. ಬಿ ಪಾಸಿಟಿವ್. ಸೊ ಇದೇ ಥರ ಇನ್ನೊಂದನ್ನು ನಾನು ನಿರೀಕ್ಷೆ ಮಾಡ್ತಾ ಇದ್ದೀನಿ ವೈಯಕ್ತಿಕವಾಗಿ, ಆದಷ್ಟು ಬೇಗ UPSC ಈ ಆಪ್ಷನಲ್ ಒಂದನ್ನು ತೆಗೆದು ಹಾಕಿಬಿಡಲಿ. ನಮ್ಮ ಹುಡುಗರು ಇನ್ನೊಂದು ಹೊಸ ಟೆಕ್ನಾಲಜಿ ಕಡೆ ಸ್ಟಡಿ ಮಾಡೋಕ್ಕೆ ಟೈಮ್ ಕೊಡ್ತಾರೆ ಅನ್ನೋದು ನನ್ನ ಒಂದು ಬಯಕೆ ಇದೆ. ಸೊ ಅದೊಂದು ಆದರೆ ತುಂಬ ಖುಷಿ ಆಗುತ್ತೆ ಅನ್ನೋದು ನನ್ನ ಬಯಕೆ. ಹಾಗೆಯೇ UPSCನಲ್ಲಿ ಆಗಬೇಕಾಗಿರುವಂಥ ಇನ್ನೂ ಏನೇನು ಬದಲಾವಣೆಗಳಾಗಬೇಕು, ನಿಮ್ಗೆ ಏನಾದರೂ ಕನಸುಗಳಿದ್ರೆ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ಬರೀರಿ. ಹಾಗೆಯೇ ಅಗ್ಮುಟ್ ಅಂದರೆ ಏನಂತ ಕೇಳಿದ್ದೀನಿ ನೋಡಿ, ಸ್ವಲ್ಪ ನನಗೂ ತಿಳಿಸ್ಕೊಡಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ. ಆದಷ್ಟು ಬೇಗ ನೀವು ಅಧಿಕಾರಿಗಳಾಗಬೇಕು, ನನಗೊಂದು ಮೆಸೇಜ್ ಹಾಕಬೇಕು. ನಮಸ್ಕಾರ, ಆಲ್ ದಿ ಬೆಸ್ಟ್.